ನಮಸ್ತೆ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅದೊಬ್ಬ ಅರ್ಚಕ ಒಂದು ದೊಡ್ಡ ಚಮತ್ಕಾರವನ್ನೇ ಮಾಡಿದ್ದ. ಆ ಚಮತ್ಕಾರವನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹೇಳ್ತೀವಿ. ಇದು ಕಟ್ಟುಕತೆಯಲ್ಲ, 1979ರಲ್ಲಿ ನಡೆದಂತಹ ನೈಜ ಘಟನೆ. ತಿಮ್ಮಪ್ಪನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ತಿಮ್ಮಪ್ಪ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಏಳು ಬೆಟ್ಟದೊಡೆಯ ವೆಂಕಟರಮಣ ವೆಂಕಟಾಚಲ, ಜಯ ಶ್ರೀನಿವಾಸ, ಅಸಂಖ್ಯ ಭಕ್ತರ ಒಡೆಯ ತಿರುಪತಿ ತಿಮ್ಮಪ್ಪ. ಬ್ರಹ್ಮಾಂಡ ನಾಯಕ ನೆಲೆ ನಿಂತ ಪವಿತ್ರ ಸ್ಥಳ, ಕೋಟಿ ಕೋಟಿ ಭಕ್ತರ ಪಾಲಿನ ಮೋಕ್ಷಧಾಮ. ಇಂತಹ ಪುಣ್ಯ ಕ್ಷೇತ್ರಕ್ಕೆ ಬಂದ್ರೆ ಅದೇನೋ ಶಕ್ತಿ ನಮ್ಮ ದೇಹವನ್ನ ಪ್ರವೇಶ ಮಾಡಿದ ಅನುಭವವಾಗತ್ತೆ. ಅಲ್ಲಿನ ಮಹಾಪ್ರಸಾದದ ಒಂದೊಂದು ಕಣದಲ್ಲಿ ತಿಮ್ಮಪ್ಪನ ಚಮತ್ಕಾರವೇ ಅಡಗಿದೆಯನ್ನು ಭಾವ ತುಂಬತ್ತೆ. ಇಲ್ಲಿಗೆ ಬರೋ ಭಕ್ತರು ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಕಣ್ತುಂಬ ದೇವರ ದರ್ಶನ ಪಡಿತಾರೆ. ಮರಳಿ ಮನೆಗೆ ಹೋಗುವಾಗ ತಿಮ್ಮಪ್ಪನ ಸನ್ನಿಧಿಯಲ್ಲೇ ತಯಾರಾಗೋ ಲಡ್ಡುವನ್ನ ತಪ್ಪದೆ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ತಿಮ್ಮಪ್ಪನ ಭಕ್ತರಿಗೆ ಪ್ರಾಣಿ ಕೊಬ್ಬು, ಮೀನಿನ ಎಣ್ಣೆ ಬಳಸಿದ್ದ ಲಡ್ಡು ಸುದ್ದಿ ಆತಂಕ ಸೃಷ್ಟಿ ಮಾಡಿದೆ. ಯಾವುದನ್ನ ಪ್ರಸಾದ ಅಂತ ಭಕ್ತರು ಮನೆಗೆ ತೆಗೆದುಕೊಂಡು ಹೋಗೋ ಮಹಾಪ್ರಸಾದವೇ ಅಪಚಾರವಾಗಿದೆ. ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ತಿರುಮಲ ತಿರುಪತಿ ದೇವಸ್ಥಾನವೂ ಕೂಡ ಒಂದು. ಆದರೆ ಇದೀಗ ಈ ಹೊಸ ವಿವಾದದಿಂದ ಸುದ್ದಿಯಾಗ್ತಾಗಿದೆ. ತಿರುಪತಿ ದೇವಾಲಯದಲ್ಲಿ ವೆಂಕಟೇಶ್ವರನ ಕಣ್ಣುಗಳು ಯಾವಾಗಲೂ ಕೂಡ ಮುಚ್ಚಲಾಗಿರತ್ತೆ. ಬಿಳಿ ಬಟ್ಟೆಯನ್ನ ವೆಂಕಟೇಶ್ವರ ಸ್ವಾಮಿಗೆ ಕಣ್ಣುಗಳಿಗೆ, ಸ್ವಾಮಿಯು ಶಕ್ತಿಯುತ ಮತ್ತು ಪ್ರಕಾಶಮಾನವಾದ ಕಣ್ಣುಗಳನ್ನ ಹೊಂದಿರ್ತಾನೆ. ಸ್ವಾಮಿಯ ಕಣ್ಣುಗಳು ಬ್ರಹ್ಮಾಂಡ ಶಕ್ತಿಯನ್ನ ಮೀರಿವೆ. ಆದ್ದರಿಂದ ಭಕ್ತರು ಸ್ವಾಮಿಯ ಕಣ್ಣುಗಳನ್ನ ನೇರವಾಗಿ ನೋಡೋದಕ್ಕೆ ಆಗಲ್ಲ. ಅದಕ್ಕಾಗಿಯೇ ವೆಂಕಟೇಶ್ವರ ಸ್ವಾಮಿಯ ಕಣ್ಣುಗಳನ್ನ ಮುಚ್ಚಲಾಗಿರುತ್ತೆ. ಆದರೆ ಪ್ರತಿ ಗುರುವಾರ ಸ್ವಾಮಿಯ ಕಣ್ಣುಗಳ ಮುಖವಾಡವನ್ನ ಬದಲಾಯಿಸಲಾಗತ್ತೆ. ಆ ಸಮಯದಲ್ಲಿ ಕೆಲವು ಭಕ್ತರಿಗೆ ಮಾತ್ರ ನೇರವಾಗಿ ಸ್ವಾಮಿಯ ಕಣ್ಣುಗಳನ್ನ ನೋಡಬಹುದು. ಇನ್ನು ಜಗತ್ತಿನ ಅತ್ಯಂತ ಶ್ರೀಮಂತ ದೇವರು ಎಂಬ ಹೆಗ್ಗಳಿಕೆ ತಿರುಮಲದ ಬಾಲಾಜಿ ಮಂದಿರಕ್ಕೆ ಇದೆ. ಅತಿ ಹೆಚ್ಚು ಭಕ್ತಾದಿಗಳನ್ನ ಸೆಳೆಯುವ ಸುಕ್ಷೇತ್ರವಾಗಿದೆ. ಬಾಲಾಜಿ ಅಥವಾ ವೆಂಕಟೇಶ್ವರನು ಮಹಾವಿಷ್ಣುವಿನ ಅವತಾರ. ತಿರುಪತಿ ತಿರುಮಲ ಸುತ್ತಮುತ್ತಲಿರುವ 7 ಬೆಟ್ಟಗಳನ್ನು ಸಪ್ತಗಿರಿ ಅಂತ ಕರೆಯಲಾಗತ್ತೆ. 7 ಬೆಟ್ಟಗಳು ಶೇಷನಾಗ 7 ಹೆಡೆಗಳು ಅಂತ ನಂಬಲಾಗಿದೆ. 7ನೇ ಬೆಟ್ಟವಾದ ವೆಂಕಟಾದ್ರಿಯಲ್ಲಿ ಶ್ರೀ ವೆಂಕಟೇಶ್ವರ ಸನ್ನಿಧಿಗಿದೆ. 11ನೇ ಶತಮಾನದಲ್ಲಿದ್ದ ಸಂತ ರಾಮಾನುಜರು ತಿರುಪತಿಯ ಸಪ್ತಗಿರಿಯನ್ನ ದಾಟಿ ಅಲ್ಲಿ ಭಗವಾನ್ ಶ್ರೀನಿವಾಸನು ಅಲ್ಲಿಗೆ ದರ್ಶನ ನೀಡಿದ ಎಂಬ ಪ್ರತೀತಿ ಇದೆ. ಇಲ್ಲಿ ವೈಕುಂಠ ಏಕಾದಶಿ ದಿನ ಸ್ವಾಮಿಯ ದರ್ಶನ ಪಡೆದರೆ ಎಲ್ಲಾ ಪಾಪಗಳು ಕಳೆಯುತ್ತವೆ ಅಂತ ಭಕ್ತರು ನಂಬಿದ್ದಾರೆ. ಅದಲ್ಲದೆ ಇಹಲೋಕ ತ್ಯಜಿಸಿದ ಬಳಿಕ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತಲೂ ಕೂಡ ಹೇಳಲಾಗತ್ತೆ. ದೇವಾಲಯದ ದೈವವಾದ ವೆಂಕಟೇಶ್ವರ ವಿಷ್ಣುವಿನ ಒಂದು ಅವತಾರ. ಬಾಲಾಜಿ, ಗೋವಿಂದ ಮತ್ತು ಶ್ರೀನಿವಾಸ ವೆಂಕಟೇಶ್ವರ ಇತರೆ ಹೆಸರುಗಳಿಂದ ಭಕ್ತರು ಕರೀತಾರೆ. ಆದರೆ ಅತಿ ಹೆಚ್ಚು ಶ್ರೀಮಂತ ದೇವಾಲಯವೆಂದರೆ ತಿರುಪತಿಯ ತಿರುಮಲ ವೆಂಕಟೇಶ್ವರ ದೇವಾಲಯ. ತಿರುಪತಿಯ ಬಳಿ ಇರುವ ತಿರುಮಲ ಬೆಟ್ಟದ ತುದಿಯಲ್ಲಿರುವ ಈ ದೇವಸ್ಥಾನ ಒಂದು ಅತ್ಯಂತ ಪ್ರಾಚೀನ ದೇವಾಲಯವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನ ಆಕರ್ಷಿಸುತ್ತೆ ಮತ್ತು ಭಾರತದಲ್ಲೇ ಅತಿ ಹೆಚ್ಚು ದೇಣಿಗೆಯನ್ನ ಇಲ್ಲಿ ಪಡೆಯಲಾಗುತ್ತೆ. ಇನ್ನು ಶ್ರೀನಿವಾಸ ಪೂರ್ತಿ ವಿಗ್ರಹ ಸಂಪೂರ್ಣವಾಗಿ ಸ್ವಯಂ ಉದ್ಭವ ಮೂರ್ತಿ. ಇದನ್ನ ಯಾರೂ ಸ್ಥಾಪನೆ ಮಾಡಿಲ್ಲ. ಹಿಂದೆ ಶ್ರೀನಿವಾಸ ಹುತ್ತದಲ್ಲಿದ್ದಾಗ ಸಾಕ್ಷಾತ್ ಶಿವ ಹಸುವಿನ ರೂಪದಲ್ಲಿ ಬಂದು ಹಾಲನ್ನ ಎರಿತಾ ಇದ್ದಂತೆ. ರಾಜ ಚೋಳನ ಅರಮನೆ ಹಸುಗಳನ್ನ ನೋಡ್ಕೊಳ್ತಾ ಇದ್ದ ದನಗಾಹಿಗೆ ಈ ಕಾಮಧೇನು ಹೆಸರಿನ ಹಸು ಹಾಲು ಕೊಡದೇ ಇದ್ದದ್ದು ಅನುಮಾನಕ್ಕೆ ಕಾರಣವಾಗತ್ತೆ. ಒಂದು ದಿನ ಹಸುವನ್ನೇ ಮರೆಯಿಂದ ಹಿಂಬಾಲಿಸಿಕೊಂಡು ಹೋಗ್ತಾನೆ. ಆಗ ಕಾಮಧೇನು ಹುತ್ತದಲ್ಲಿದ್ದ ಶ್ರೀನಿವಾಸನಿಗೆ ಹಾಲು ಎರಿತಾ ಇರ್ತಾಳೆ. ಕೋಪಗೊಂಡ ದನಗಾಹಿ ತನ್ನ ಕೊಡಲಿಯಿಂದ ಹಸುವನ್ನ ಹೊಡೆಯೋಕೆ ಮುಂದಾಗ್ತಾನೆ. ಆಗ ಆ ಏಟು ಶ್ರೀನಿವಾಸನ ತಲೆಗೆ ಬೀಳತ್ತೆ. ಆ ನಂತರ ಶ್ರೀನಿವಾಸನ ಪರಮಭಕ್ತೆ ನೀಲಾದೇವಿ ತನ್ನ ಕೂದಲನ್ನೇ ಕತ್ತರಿಸಿ ಶ್ರೀನಿವಾಸನಿಗೆ ಜಡಿಯಾಗ್ತಾಳೆ. ಆಗ ಶ್ರೀನಿವಾಸ ನೀಲಾದೇವಿಗೆ ಒಂದು ವರವನ್ನ ಕೊಡ್ತಾನೆ. ಕಲಿಯುಗದಲ್ಲಿ ಭಕ್ತರು ನನ್ನ ಕ್ಷೇತ್ರಕ್ಕೆ ಬಂದು ಕೊಡುವ ತಲೆ ಕೂದಲು ಮುಡಿ ನಿನ್ನ ಮೂಲಕವೇ ನನಗೆ ಸಮರ್ಪಿತವಾಗಲಿ ಅಂತ ಹೇಳ್ತಾರೆ. ಈಗಲೂ ಕೂಡ ಭಕ್ತರು ತಲೆಮುಡಿಯನ್ನ ಕೊಡ್ತಾರೆ. ಹೀಗೆ ನೀಲಾದೇವಿ ಜೋಡಿಸಿದ ತಲೆಗೂದಲೇ ಈಗಲೂ ಪರಮಾತ್ಮನ ಹಿಂಭಾಗದ ತಲೆಯಲ್ಲಿ ಇದೆ. ನಿಜವಾದ ಕೂದಲು ಈಗಲೂ ಕೂಡ ಅಲ್ಲಿ ಬೆಳೀತಾ ಇದೆಯಂತೆ. ದೇವಸ್ಥಾನದ ಪ್ರಾರಂಭ ಮಹಾದ್ವಾರದ ಬಲಗಡೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ತಲೆಯ ಮೇಲೆ ಹೊಡೆದ ಗಾಯ ಈಗಲೂ ಇದೆ. ಆ ಕಾರಣದಿಂದಲೇ ಸ್ವಾಮಿ ತಲೆಗೆ ಗಂಧವನ್ನ ಹಚ್ಚುವ ಸಂಪ್ರದಾಯ ಈಗಲೂ ಕೂಡ ನಡೆದುಕೊಂಡು ಬಂದಿದೆ.
ಇಂತಹ ಅಚ್ಚರಿ ಸಂಗತಿಗಳು ಈ ದೇವಾಲಯದಲ್ಲಿ ಅಡಗಿದೆ. ನೀವೇನಾದ್ರೂ ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗಿದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಕಮೆಂಟ್ ಮೂಲಕ ತಿಳಿಸಿ. ಬಾಲಾಜಿ ದೇವಸ್ಥಾನದ ಲಡ್ಡುಗಳಿಗೆ ತುಪ್ಪದಲ್ಲಿ ಮೀನಿನ ಎಣ್ಣೆ ಹಾಗೂ ಪ್ರಾಣಿಗಳ ಕೊಬ್ಬು ಇರುವಂತಹ ಬಗ್ಗೆ ಗದ್ದಲ ಎದ್ದಿದೆ. ಲಡ್ಡುವನ್ನ ತಯಾರಿಸುವ ತುಪ್ಪದಲ್ಲಿ ಕಲಬೆರಕೆ ಕಂಡುಬಂದಿದೆಯಂತ ಆಂಧ್ರಪ್ರದೇಶ ಸರ್ಕಾರ ಪ್ರತಿಪಾದಿಸಿದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ನೀಡಿದ್ದ ತುಪ್ಪದ ಗುತ್ತಿಗೆಯಿಂದಾಗಿ ಈ ಕಲಬೆರಕೆ ನಡೆದಿದೆಯಂತ ಟಿಟಿಡಿ ಕೂಡ ಒಪ್ಪಿಕೊಂಡಿದೆ. ಹೌದು, ಅಪಚಾರ, ಮಹಾ ಅಪಚಾರ. ವೈಕುಂಠವಾಸಿ ತಿಮ್ಮಪ್ಪನ ಪ್ರಸಾದದಲ್ಲಿ ದನದ ಕೊಬ್ಬು ಬಳಸಿ ದೊಡ್ಡದೊಂದು ಅಪಚಾರವೆಸಗಿತ್ತಂತೆ ಅಲ್ಲಿನ ಜಗನ್ ಸರ್ಕಾರ. ತಿಮ್ಮಪ್ಪನ ಪ್ರಸಾದ ತಯಾರಿಕೆಗೆ ಕಲಬೆರಕೆ ತುಪ್ಪವನ್ನ ಬಳಸಿರೋ ಆಘಾತಕಾರಿ ಸಂಗತಿ ಬಯಲಾಗಿತ್ತು. ಮೊದಲು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಈ ಆಘಾತಕಾರಿ ವಿಷಯವನ್ನ ಸ್ಫೋಟಿಸಿದ್ರು. ಮರುದಿನವೇ ಲಡ್ಡೂನ ಸ್ಯಾಂಪಲ್ಸ್ನ ಲ್ಯಾಬ್ ರಿಪೋರ್ಟ್ ಹೊರಬಂದಿತ್ತು. ಆ ರಿಪೋರ್ಟ್ನಲ್ಲಿ ಲಡ್ಡುನಲ್ಲಿ ದನ ಮತ್ತು ಮೀನಿನ ಕೊಬ್ಬು ಇರುವುದು ಖಚಿತವಾಗಿತ್ತು. ಇದು ತಿಮ್ಮಪ್ಪನ ಅಸಂಖ್ಯ ಭಕ್ತರಲ್ಲಿ ದೊಡ್ಡ ಆಘಾತ ಮತ್ತು ಆತಂಕಕ್ಕೆ ನಾಂದಿ ಹಾಡಿತ್ತು. ಯಾಕಂದ್ರೆ ಪರಮ ಪವಿತ್ರ ಪುಣ್ಯ ಕ್ಷೇತ್ರದ ಪ್ರಸಾದವನ್ನೇ ಕಲಬೆರಕೆ ಮಾಡಿ ಅಪವಿತ್ರಗೊಳಿಸಿದ್ರು. ಸಾಕ್ಷಾತ್ ತಿಮ್ಮಪ್ಪನಿಗೂ ಅಚ್ಚುಮೆಚ್ಚು ಲಡ್ಡು. ಶ್ರೀನಿವಾಸನು ಬಾಯಿ ಚಪ್ಪರಿಸಿಕೊಂಡು ತಿನ್ನುವ ಪದಾರ್ಥ ತಿರುಪತಿ ತಿಮ್ಮಪ್ಪನ ಪವಿತ್ರ ಪ್ರಸಾದ ಲಡ್ಡು. ಯಾರಿಗೆಯಾಗಲಿ ಲಡ್ಡು ಮುಂದಿಟ್ರೆ ಕಣ್ಣಿಗೆ ಒತ್ತಿಕೊಂಡು ತಿಂತಾರೆ. ಕಾರಣ ಇದು ಸಾಕ್ಷಾತ್ ಶ್ರೀನಿವಾಸ ಪ್ರಸಾದ ಅಂತ. ಇದು ಕೋಟ್ಯಾಂತರ ಭಕ್ತರ ಅಚಲ ನಂಬಿಕೆ, ಶ್ರದ್ಧೆ ಮತ್ತು ವಿಶ್ವಾಸ. ಇಂಥ ಭಕ್ತಿ, ನಂಬಿಕೆ, ಶ್ರದ್ಧೆಗೆ ಇದೀಗ ಅಪಚಾರವಾಗಿದೆ. ಹಾಗಾಗಿಯೇ ತಿರುಮಲ ತಿರುಪತಿ ದೇವಸ್ಥಾನಂ ಟ್ರಸ್ಟ್ ಪರಿಹಾರ ಮಾರ್ಗಕ್ಕೆ ಮೊರೆ ಹೋಗಿದೆ. ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡು ತಯಾರಿಕೆ ವೇಳೆ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡಲಾಗ್ತಿದೆ ಎಂಬ ವಿವಾದ ಭುಗಿಲೆದ್ದಿರುವ ಹಿನ್ನೆಲೆ ತಿರುಪತಿ ವೆಂಕಟೇಶ್ವರ ದೇಗುಲದಲ್ಲಿ ಶುದ್ಧೀಕರಣ ಕಾರ್ಯ ನಡೀತಾಗಿದೆ. ವಾಸ್ತುಶುದ್ಧಿ, ಯಂತ್ರಶುದ್ಧಿ, ಸ್ಥಳಶುದ್ಧಿ, ಪಂಚಗವ್ಯ ಸಂಪ್ರೋಕ್ಷಣ ಮೂಲಕ ಅನ್ನಪ್ರಸಾದ ತಯಾರಾಗುವ ಸ್ಥಳ, ಲಡ್ಡು ತಯಾರಾಗುವ ಸ್ಥಳ, ತುಪ್ಪ ಬಳಸ್ತಾಗಿದ್ದ ಎಲ್ಲಾ ಸ್ಥಳಗಳಲ್ಲಿ ಪಂಚಗವ್ಯ ಪ್ರಕ್ಷೋಪಣೆ ನಡೀತಾಗಿದೆ. ಮಹಾಶಾಂತಿ ಹೋಮವನ್ನ ದೇಗುಲದ ಪ್ರಾಂಗಣದಲ್ಲಿ ನೆರವೇರಿಸಿತು. ಹಿಂದೂಗಳ ಶ್ರದ್ಧಾ ಭಕ್ತಿ ತಾಣವಾದ ತಿರುಪತಿಗೆ ಅಂಟಿಕೊಂಡಿರೋ ಕಳಂಕ ನಿವಾರಣೆಗಾಗಿ ಭಗವಂತನಲ್ಲಿ ಪ್ರಾರ್ಥಿಸಲಾಯಿತು. ಲಡ್ಡು ಪ್ರಸಾದದ ಪಾವಿತ್ರ್ಯತೆ ಕಾಪಾಡುವ ನಿಟ್ಟಿನಲ್ಲಿ ಹಾಗೂ ದೇಗುಲದ ಪಾವಿತ್ರ್ಯತೆ ಕಾಪಾಡುವ ನಿಟ್ಟಿನಲ್ಲಿ ವಿಶೇಷ ಪೂಜೆಗಳು ನಡೀತಾಗಿವೆ. ಈ ಕುರಿತು ಮಾಹಿತಿಯನ್ನ ನೀಡಿರುವ ತಿರುಮಲ ತಿರುಪತಿ ದೇವಸ್ಥಾನಂ ಟ್ರಸ್ಟ್ನ ಕಾರ್ಯನಿರ್ವಾಹಕ ಅಧಿಕಾರಿ, ಸುಮಾರು 4 ಗಂಟೆಗಳ ಕಾಲ ಹೋಮ ಹವನ ನಡೆದಿದೆ. ಬೆಳಗ್ಗೆ 6 ಗಂಟೆಗೆ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಿದ್ವು. ಲಡ್ಡು ಪ್ರಸಾದ ತಯಾರಿಕೆ ಮಾಡುವ ಅಡುಗೆ ಮನೆಗೆ ವಿಶೇಷ ಪ್ರಾಧಾನ್ಯತೆಯನ್ನ ನೀಡಲಾಗಿತ್ತು. ಇನ್ನು ಲಡ್ಡು ಪ್ರಸಾದ ತಯಾರಿಕೆಗೆ ಹಸುವಿನ ತುಪ್ಪ ಖರೀದಿಸುವ ವೇಳೆ ಇನ್ನಷ್ಟು ನಿಗಾವಹಿಸಲು ಟಿಟಿಡಿ ತೀರ್ಮಾನಿಸಿದ್ದು, ಖರೀದಿ ಪ್ರಕ್ರಿಯೆ ವೇಳೆ ಹೊಸ ವ್ಯವಸ್ಥೆ ಜಾರಿಗೆ ತಂದಿದೆ. ಜೊತೆಗೆ ಲಡ್ಡು ತಯಾರಿಕೆಯಲ್ಲೂ ಹೊಸ ವಿಧಾನ ಅಳವಡಿಕೆ ಮಾಡಿಕೊಳ್ಳಲು ತೀರ್ಮಾನಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಲಡ್ಡು ಪ್ರಸಾದದ ರುಚಿಯನ್ನ ಹೆಚ್ಚಿಸಲು ತೀರ್ಮಾನ ಮಾಡಲಾಗಿದೆ. ಸನಾತನ ಧರ್ಮದಲ್ಲಿ ಒಂದು ಸ್ಥಳದ ಶುದ್ಧೀಕರಣಕ್ಕಾಗಿ ಮಹಾಶಾಂತಿ ಹೋಮವನ್ನ ಆಯೋಜನೆ ಮಾಡಲಾಗಿದೆ. ಆದ್ದರಿಂದ ಆ ಸ್ಥಳವು ಪವಿತ್ರವಾಗುತ್ತದೆ. ಈ ಹೋಮದಲ್ಲಿ ವಿವಿಧ ರೀತಿಯ ಮಂತ್ರಗಳನ್ನ ಪಠಿಸಲಾಗುತ್ತೆ. ತಿರುಪತಿ ತಿಮ್ಮಪ್ಪನ ಪ್ರಸಾದಕ್ಕೆ ಪ್ರಾಣಿ ಕೊಬ್ಬು ಮಿಕ್ಸ್ ಆಗಿದ್ದ ವಿಚಾರ ಕೋಟ್ಯಾಂತರ ಭಕ್ತರ ನಂಬಿಕೆಯನ್ನ ಘಾಸಿಗೊಳಿಸಿದೆ. ಹಾಗಾಗಿಯೇ ಟಿಟಿಡಿ ಆಗಮಶಾಸ್ತ್ರ ಪಂಡಿತರ ಮೊರೆ ಹೋಗಿತ್ತು. ಪರಿಹಾರದ ಮೂಲಕ ತಿಮ್ಮಪ್ಪನನ್ನ ಪ್ರಸನ್ನಗೊಳಿಸುವುದಕ್ಕೆ ಮುಂದಾಗಿದೆ. ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಪ್ರಾಯಶ್ಚಿತ್ತಕ್ಕಾಗಿ 11 ದಿನಗಳ ದೀಕ್ಷೆ ತೊಟ್ಟಿದ್ದಾರೆ. ತಿಮ್ಮಪ್ಪನ ಸನ್ನಿಧಿ ಶುದ್ಧಿಗೊಳಿಸುವುದಕ್ಕೆ ಕನಿಷ್ಠ 3 ದಿನ ಬೇಕಾಗತ್ತೆ. ಅಷ್ಟೇ ಎಲ್ಲ, ತಿಮ್ಮಪ್ಪನ ಜೀವ ಕಳೆಯನ್ನೇ ಕಳಶಕ್ಕೆ ತುಂಬಿ ಮಾಡುವ ಪ್ರಕ್ರಿಯೆ ಮೈ ನವಿರಳಿಸುವಂತಿರತ್ತೆ. ಆಗಮಶಾಸ್ತ್ರ ಪಂಡಿತರ ಎದುರು ನಿಂತು ಸಲಹೆ ಕೇಳಿದೆ. ಕೆಲವೇ ದಿನಗಳಲ್ಲಿ ನಡೆಯಲಿರೋ ಬ್ರಹ್ಮೋತ್ಸವಕ್ಕೆ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರನ್ನ ಟಿಟಿಡಿ ಆಹ್ವಾನಿಸಿದೆ. ಇದೇ ಹೊತ್ತಲ್ಲಿ ಸರಿಯಾಗಿ ಡಿಸಿಎಂ ಪವನ್ ಕಲ್ಯಾಣ್ ಪ್ರಾಯಶ್ಚಿತ್ತ ದೀಕ್ಷೆಯನ್ನ ಪಡೆದುಕೊಂಡಿದ್ದಾರೆ. ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ. ಪವಿತ್ರತೆಯೆಂದು ಪರಿಗಣಿಸಲ್ಪಡುವ ತಿರುಮಲ ಲಡ್ಡು ಪ್ರಸಾದವು ಹಿಂದಿನ ಮುಖ್ಯಮಂತ್ರಿ ಹೀನ ಪ್ರವೃತ್ತಿಯ ಫಲವಾಗಿ ಅಶುದ್ಧವಾಗಿದೆ. ಈ ಪಾಪವನ್ನು ಆರಂಭದಲ್ಲೇ ಪತ್ತೆ ಹಚ್ಚಲು ಸಾಧ್ಯವಾಗದಿರುವುದು ಹಿಂದೂ ಜನಾಂಗಕ್ಕೆ ಕಳಂಕ. ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಇದೆ ಎಂದು ತಿಳಿದಾಗ ಜನರ ಹಿತಕ್ಕಾಗಿ ಹೋರಾಡುತ್ತಿರುವಾಗ ನನಗೆ ಆಘಾತವಾಯಿತು. ಅಂತಹ ತೊಂದರೆ ಆರಂಭದಲ್ಲಿ ನನ್ನ ಗಮನಕ್ಕೆ ಬರಲಿಲ್ಲ, ಹೀಗಂತ ಪವನ್ ಕಲ್ಯಾಣ್ ಟ್ವೀಟ್ ಮಾಡಿದ್ದಾರೆ. ಹೌದು, ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿಯಾಗಿ ರಾಜನ ಸ್ಥಾನದಲ್ಲಿ ಪವನ್ ಕಲ್ಯಾಣ್ ಗೋವಿಂದ ದೀಕ್ಷೆ ತೊಟ್ಟಿದ್ದಾರೆ. ಅಯ್ಯಪ್ಪನ ಮಾಲೆ ಧರಿಸಿದ ರೀತಿಯಲ್ಲೇ ಇಲ್ಲೂ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸುವ ಮೂಲಕ ಗೋವಿಂದನ ಕೃಪೆಗೆ ಪಾತ್ರರಾಗುವ ಕ್ರಮವಿದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರು ಸ್ನಾನ ಮಾಡಬೇಕು, ತುಳಸಿ ಮಾಲೆಯನ್ನ ಧರಿಸಬೇಕು, ಸದಾ ಗೋವಿಂದನ ನಾಮಸ್ಮರಣೆಯನ್ನ ಮಾಡಬೇಕು.
ಸಂಸಾರಿಯಾಗಿದ್ದರೆ ಮನೆಯಿಂದ ದೂರವಿರಬೇಕು. ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ಪಾಲಿಸಬೇಕು. ಒಂದೇ ಒಂದು ಹೊತ್ತಿನ ಊಟವನ್ನಷ್ಟೇ ಮಾಡಬೇಕು. 11 ದಿನ, 22 ದಿನ ಅಥವಾ 40 ದಿನಗಳ ಕಾಲ ಈ ಗೋವಿಂದ ದೀಕ್ಷೆಯನ್ನ ಆಚರಿಸಲಾಗತ್ತೆ. ಇದೇ ವ್ರತವನ್ನೇ ಇದೀಗ ಪವನ್ ಕಲ್ಯಾಣ್ ಪಾಲಿಸುತ್ತಿದ್ದಾರೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ವಿವಾದ ತೀವ್ರಗೊಳ್ತಾಗಿದೆ. ಆಂಧ್ರ ದೇಗುಲದಲ್ಲಿ ಪ್ರಸಾದ ಗುಣಮಟ್ಟ ಪರಿಶೀಲನೆ ನಡೀತಾಗಿದೆ. ಈ ಬಗ್ಗೆ ರವಿಶಂಕರ್ ಗುರೂಜಿ ಮಾತನಾಡಿ, ಇದನ್ನ ಯಾರು ಮಾಡಿದ್ದಾರೋ ಅವರನ್ನ ಬಂಧಿಸಿ ಜೈಲಿಗೆ ಹಾಕಬೇಕು. ಆಹಾರದಲ್ಲಿ ಕಲಬೆರಕೆ ಮಾಡುವವರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದಿದ್ದಾರೆ. ಇದೇ ರೀತಿಯಾಗಿ ಸದ್ಗುರು ಪ್ರತಿಕ್ರಿಯಿಸಿದ್ದು, ದೇವಾಲಯಗಳು ಭಕ್ತರಿಂದ ನಡೆಯಬೇಕೇ ಹೊರತು ಸರ್ಕಾರದ ಆಡಳಿತದಿಂದಲ್ಲ ಅಂತ ಹೇಳಿದ್ದಾರೆ. ಇದಿಷ್ಟೇ ಇಲ್ಲದೆ ಇಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿದ್ದು, ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡು ತಯಾರಿಸಲು ಬಳಸುವ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಪತ್ತೆಯಾಗಿರುವುದು ಭಕ್ತರಿಗೆ ಅಸಹ್ಯಕರವಾಗಿದೆ. ಹೀಗಾಗಿ ದೇವಾಲಯಗಳು ಭಕ್ತರಿಂದ ನಡೆಯಬೇಕೇ ಹೊರತು ಸರ್ಕಾರದ ಆಡಳಿತದಿಂದಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತಿರುಪತಿ ದೇವಸ್ಥಾನದ ಪ್ರಸಾದದಲ್ಲಿ ಪ್ರಾಣಿಜನ್ಯ ಕೊಬ್ಬು ಬಳಸಿದ್ದು ಅತ್ಯಂತ ಅಸಹ್ಯಕರ. ದೇವಾಲಯಗಳ ಪಾವಿತ್ರ್ಯವನ್ನ ಕಾಪಾಡಲು ಹಿಂದೂ ದೇವಾಲಯಗಳನ್ನ ಸಹಕಾರಿ ಆಡಳಿತದ ಬದಲು ಭಕ್ತರೇ ನಿರ್ವಹಿಸಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ವೀಕ್ಷಕರೇ, ಯಾವ ಪ್ರಸಾದವನ್ನ ಪರಮ ಶ್ರೇಷ್ಠ ಅಂತ ಕೈಮುಗಿದು ಅತ್ಯಂತ ಭಕ್ತಿ ಭಯದಿಂದ ಸೇವಿಸ್ತಾ ಇದ್ವೋ ಆ ತಿಮ್ಮಪ್ಪನ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ತುಂಬಿದ್ದಾರೆ ಎಂಬ ಶಾಕಿಂಗ್ ಸಂಗತಿ ಅಧಿಕೃತವಾಗಿ ಹೊರಬಿದ್ದಿತ್ತು. ವಿವಾದ ಭುಗಿಲೆದ್ದು ವ್ಯಾಪಕ ಆಕ್ರೋಶ ಸ್ಫೋಟಗೊಂಡ ಬಳಿಕ ಖುದ್ದು ಟಿಟಿಡಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ಯಾಮಲರಾವ್ ಈ ವಿಚಾರವನ್ನ ಒಪ್ಪಿಕೊಂಡಿದ್ದಾರೆ. ವೆಂಕಟೇಶ್ವರನ ಪ್ರಸಾದವಾದ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಇರೋದು ದೃಢವಾಗಿದೆ ಅಂತ ಹೇಳಿ ಭಕ್ತರಿಗೆ ಬರಸಿಡಿಲು ಬಡಿಯುವಂತೆ ಮಾಡಿದ್ದಾರೆ. ಪಾಪ ವಿನಾಶಕ್ಕೆ ತಿಮ್ಮಪ್ಪನ ಸನ್ನಿಧಾನವನ್ನ ಶುದ್ಧ ಮಾಡೋಕೆ ಶಾಂತಿ ಹೋಮ ಮಾಡಲಾಗ್ತಿದೆ. ಆಂಧ್ರದಲ್ಲಿ ಯಾವಾಗ ಚಂದ್ರಬಾಬು ನಾಯ್ಡು ಸರ್ಕಾರ ಬಂತು ಆಗಲೇ ಜಗನ್ ಸರ್ಕಾರ ನಂದಿನಿ ತುಪ್ಪ ಸರಬರಾಜು ನಿಲ್ಲಿಸಿದ್ದನ್ನ ಶುರು ಮಾಡಿ ತಿಮ್ಮಪ್ಪನ ಲಡ್ಡುಗೆ ನಂದಿನಿ ತುಪ್ಪವನ್ನೇ ಬಳಸುವಂತೆ ವಾರ್ನಿಂಗ್ ಕೊಟ್ಟಿತ್ತು. ಸೆಪ್ಟೆಂಬರ್ 1ರಿಂದಲೇ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಶುದ್ಧ ನಂದಿನಿ ತುಪ್ಪವನ್ನ ಬಳಸಿ ಲಡ್ಡು ತಯಾರಿಸಿ ಭಕ್ತರಿಗೆ ನೀಡಲಾಗ್ತಿದೆ. ಆದರೆ ಯಾವಾಗ ಲಡ್ಡು ವಿವಾದ ಶುರುವಾಯಿತು, ಒಂದೆರಡು ದಿನ ಲಡ್ಡು ಖರೀದಿಗೆ ಭಕ್ತರು ಹಿಂದೇಟು ಹಾಕ್ತಿದ್ರು. ಆದ್ರೀಗ ಲಡ್ಡು ಖರೀದಿ ಮಾಡೋ ಭಕ್ತರ ಸಂಖ್ಯೆ ಮತ್ತೆ ಹೆಚ್ಚಾಗಿದೆ. ತಿರುಪತಿ ಲಡ್ಡುಗಳ ತಯಾರಿಕೆ 300 ವರ್ಷಗಳ ಹಿಂದಿನಿಂದಲೂ ಆರಂಭವಾಗಿದೆ ಅಂತ ಹೇಳಲಾಗುತ್ತೆ. ಮೊದಲಿಗೆ ಲಡ್ಡು ವಿತರಣೆ ಆರಂಭವಾಗಿದ್ದು 1715ರಲ್ಲಿ. 2009ರಲ್ಲಿ ತಿರುಪತಿ ಲಡ್ಡು ಜಿಐ ಸ್ಥಾನಮಾನವನ್ನ ಪಡೆದುಕೊಂಡಿದೆ. ಜಿಐ ಅಂದ್ರೆ ನಿರ್ದಿಷ್ಟ ಭೌಗೋಳಿಕ ಮೂಲ ಹೊಂದಿರುವುದು. ಯಾವುದೇ ಉತ್ಪನ್ನ ಗುಣಲಕ್ಷಣ ಭೌಗೋಳಿಕ ಸ್ಥಳ ಹೊಂದಿರುವುದು. ಜಿಐ ಸ್ಥಾನವು ತಿರುಪತಿ ಲಡ್ಡು ಹೆಸರಲ್ಲಿ ಬೇರೆಯವರು ಲಡ್ಡುವನ್ನ ಮಾರಾಟ ಮಾಡುವುದನ್ನ ತಡೆಗಟ್ಟುತ್ತದೆ. ತಿರುಪತಿ ಬಾಲಾಜಿ ದೇವಸ್ಥಾನದಲ್ಲಿ ವಿಶೇಷ ಪ್ರಸಾದವಾಗಿ ಲಡ್ಡುವನ್ನ ನೀಡಲಾಗುತ್ತೆ ಮತ್ತು ಭಕ್ತರು ಅದನ್ನ ಬಹಳ ಗೌರವ ಮತ್ತು ನಂಬಿಕೆಯಿಂದ ಸ್ವೀಕರಿಸುತ್ತಾರೆ. ಇಂತಹ ತಿರುಪತಿ ದೇಗುಲದ ಲಡ್ಡು ವಿವಾದದ ಸ್ವರೂಪ ಪಡೆದುಕೊಂಡಿದ್ದು ವಿಪರ್ಯಾಸ. ಈ ಎಲ್ಲ ವಿವಾದಗಳು ಇದ್ರೂ ಕೂಡ ಕಳೆದ 3-4 ದಿನಗಳಲ್ಲಿ ಲಡ್ಡು ಮಾರಾಟ ಗಣನೀಯವಾಗಿ ಹೆಚ್ಚಿದೆ. ಈ ವಿಷಯವನ್ನ ಟಿಟಿಡಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ತುಪ್ಪ ಖರೀದಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತರ್ತಾಗಿದ್ದೇವೆ. ತುಪ್ಪ ತಯಾರಿಕೆಯಲ್ಲಿ ಮಾರುಕಟ್ಟೆಯಲ್ಲಿ ಹೆಸರನ್ನು ಮತ್ತು ಜನರ ವಿಶ್ವಾಸವನ್ನ ಪಡೆದಿರುವ ಸಂಸ್ಥೆಯಿಂದ ಮಾತ್ರ ಇನ್ನು ಮುಂದೆ ಖರೀದಿ ಮಾಡ್ತೇವೆ ಅಂತ ಟಿಟಿಡಿ ಅಧಿಕಾರಿ ಶ್ಯಾಮಲರಾವ್ ಹೇಳಿದ್ದಾರೆ. ವಿವಾದ ಹೊರಬಿದ್ದ ನಂತರದ 3 ದಿನದಲ್ಲಿ ಲಡ್ಡು ಮಾರಾಟ ಸಂಖ್ಯೆ ಹೀಗಿದೆ. ಸೆಪ್ಟೆಂಬರ್ 19ರಂದು 3,59,660 ಲಡ್ಡು ಮಾರಾಟವಾಗಿದೆ. ಸೆಪ್ಟೆಂಬರ್ 20ರಂದು 3,17,954 ಲಡ್ಡುಗಳನ್ನು ಭಕ್ತರು ಪಡೆದಿದ್ದಾರೆ. ಸೆಪ್ಟೆಂಬರ್ 21ರಂದು 3,67,607 ಲಡ್ಡು ಮಾರಾಟವಾಗಿದೆ ಅಂತ ಟಿಟಿಡಿ ಮಾಹಿತಿಯನ್ನ ಕೊಟ್ಟಿದೆ. ವಿಶೇಷ ದಿನಗಳನ್ನು ಹೊರತುಪಡಿಸಿ ತಿರುಪತಿ ದೇವಾಲಯದಲ್ಲಿ ಅಂದಾಜು ಪ್ರತಿದಿನ 2.5ರಿಂದ 3 ಲಕ್ಷ ಲಡ್ಡು ತಯಾರಿಸಲಾಗ್ತಾಗಿತ್ತು. ಈಗ ಅದನ್ನು 3.5 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಅಂತ ಅಧಿಕಾರಿ ಹೇಳಿದ್ದಾರೆ. ಆ ಮೂಲಕ ಆಸ್ತಿಕರ ನಂಬಿಕೆಗೆ ಪೆಟ್ಟು ಬಿದ್ದರೂ ಲಡ್ಡು ಮಾರಾಟದಲ್ಲಿ ಇಳಿಮುಖವಾಗಿಲ್ಲ ಅನ್ನೋದೇ ಗಮನಿಸಬೇಕಾದ ವಿಷಯ. ಅದೇನೇ ಆಗಲಿ, ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಗಿರೋ ಅಪಚಾರದ ಶುದ್ಧೀಕರಣ ಕಾರ್ಯ ನಡೀತಾಗಿದೆ. ಈಗಿನ ಲಡ್ಡು ಪರಿಶುದ್ಧವಾದ ನಂದಿನಿ ತುಪ್ಪದಿಂದ ತಯಾರಾಗ್ತಾಗಿದೆ. ಭಕ್ತರೂ ಕೂಡ ಭಕ್ತಿಯಿಂದ ಮತ್ತೆ ತಿಮ್ಮಪ್ಪನ ಪ್ರಸಾದವನ್ನ ಸ್ವೀಕರಿಸುತ್ತಿದ್ದಾರೆ. ನೀವೇನಾದ್ರೂ ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ರೆ ಈ ಕೂಡಲೇ ತಿಮ್ಮಪ್ಪ ಎಂದು ಕಮೆಂಟ್ ಮಾಡಿ. ಇಂತಹ ವಿಸ್ಮಯಕಾರಿ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.